ಈ ಕುಂಭ ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ಕರೆಂಟ್ ಇಲ್ದಾನೆ ಒಂದು ಪರಿಶುದ್ಧ ವಾಟರ್ನ ನಾವು ತಯಾರು ಮಾಡ್ಬೋದು. ಯಾಕಂದ್ರೆ ಮಣ್ಣಿನ ಜೊತೆ ಬೆರೆತಿರೋ ವಾಟರ್ ಮಾತ್ರ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೋಸ್ಕರ ನಮ್ಮ NGO ಇದೊಂದು ಡೆವಲಪ್ ಮಾಡಕ್ಕೆ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ಶ್ರೀಯುತ ಮಂಜುನಾಥ್ ಒಂದು 3 ತಿಂಗಳು ಶ್ರಮ ವಹಿಸಿ ಇದು ಮಾಡಿದ್ದಾರೆ. ಇವತ್ತು ಆಕ್ವಾ ಫಿಲ್ಟರ್ಗಳೆಲ್ಲ ರಿವರ್ಸ್ ಆಸ್ಮೋಸಿಸ್ ಪ್ರಾಬ್ಲಮ್ ಎಲ್ಲ ನೀವು ನೋಡಿದ್ರಿ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಇದು ಒಂದು ಟೆಕ್ನಾಲಜಿನ ನಾವು ಲಾಂಚ್ ಮಾಡಾಗಿದೆ. ಇವತ್ತು ಲೋಕಾರ್ಪಣೆ ಆಗ್ತಿದೆ. ಅದಕ್ಕೆ ಎಲ್ಲ ಶ್ರೀ ಗಣ್ಯರು ಒಂದು ನೀರ್ ಎರೆಯುವ ಮುಖಾಂತರ ಮತ್ತು ಪುಷ್ಪಾರ್ಚನೆ ಮಾಡೋ ಮುಖಾಂತರ ಉದ್ಘಾಟನೆ ಆಗ್ತಾ ಇದೆ. ನಮ್ದೊಂದು ತಾಂತ್ರಿಕ ಸಂಸ್ಥೆ ಆಗಿರೋದ್ರಿಂದ ನಾವು ತಾಂತ್ರಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ದಂಪತಿಗಳು ಸುಮಾರು 15 ವರ್ಷ ತಮ್ಮ JP ನಗರದ ಸ್ವಂತ ಮನೆಯನ್ನ ವಿದ್ಯಾರ್ಥಿಗಳಿಗೆ ವಾಸ ಮಾಡಲು ಉಚಿತವಾಗಿ ಬಿಟ್ಟುಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ವಿದ್ಯೆ ಜೊತೆಗೆ ಆಶ್ರಯ, ಆಹಾರ, ಮಾರ್ಗದರ್ಶನವನ್ನ ಈಗಲೂ ನೀಡ್ತಾ ಇದ್ದಾರೆ. ಮೇಡಮ್ ಅವರು ಇನ್ನು 2 ದಿನಗಳಲ್ಲಿ ಸೇವೆಯಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನ ತೃಪ್ತಿಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅದ್ರ ಬಗ್ಗೆ ಜ್ಞಾನ ಕೊಡ್ತಾ ಇದ್ದಾರೆ. ಹಾಗೆ ಎಲೆಮರೆ ಕಾಯಿ ತರ ಅವರು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಒಂದು ಆರ್ಥಿಕ ಸಹಾಯ ನೀಡ್ತಾ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ NGO ವತಿಯಿಂದಾಗಿ ನಿಮ್ಮೆಲ್ಲರ ಮುಖಾಂತರ ಸಮಾಜ ಸೇವಾ ರತ್ನ ಅನ್ನೋ ಪ್ರಶಸ್ತಿನ ಕೊಡಕ್ಕೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ಇವರು ಕೃಷಿ ಪ್ರವಾಸೋದ್ಯಮ ಕೇಂದ್ರ ಕೂಡ ಮಾಡಿದ್ದಾರೆ. ಯಾರು ಬೇಕಾದ್ರೂ ಹೋಗಿ ವಿಸಿಟ್ ಮಾಡ್ಬೋದು. ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. 4 ವರ್ಷದಲ್ಲಿ ಒಂದು ಅದ್ಭುತವಾದ ತೋಟ ಮಾಡಿ ಸಾವಿರಾರು ಜನ ತೋಟನ ನೋಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಮೇಲುಕೋಟೆ ಹೋಬಳಿಯಲ್ಲಿರುವ P. ಹೊಸಹಳ್ಳಿ ಗ್ರಾಮದ ಕೃಷಿ ಕುಟುಂಬದ ಲೇಟ್ ಶ್ರೀ ವೆಂಕಟೇಗೌಡ ಮತ್ತು ಲೇಟ್ ಶ್ರೀಮತಿ ನರಸಮ್ಮ ದಂಪತಿಗಳ 6ನೇ ಸುಪುತ್ರರಾಗಿ ಜನಿಸಿದ ಇವರು ಪೂರ್ವ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಾದ ಮೇಲುಕೋಟೆಯಲ್ಲಿ ಮುಗಿಸಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಕೃಷ್ಣರಾಜಪೇಟೆಯಲ್ಲಿ ಮುಗಿಸಿರುತ್ತಾರೆ. ತದನಂತರ ಇಂಜಿನಿಯರಿಂಗ್ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಮೈಸೂರಿನ ಪ್ರತಿಷ್ಠಿತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಮುಗಿಸಿರುತ್ತಾರೆ. ನಂತರ ಪೋಸ್ಟ್ ಗ್ರಾಜುಯೇಷನ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನು ಚೆನ್ನೈನಲ್ಲಿ ಸಂಪೂರ್ಣಗೊಳಿಸಿರುತ್ತಾರೆ. ಅವರು ಓದಿದ್ದು 10ನೇ ತರಗತಿ, ಆದ್ರೆ ಅವ್ರು ಬೆಳೆದಿದ್ದು 2 ಲಕ್ಷ ಸಂಬಳ ತಗೊಳ್ಳೋ ಲೆವೆಲ್ ಅಲ್ಲಿ ಬೆಳೆದ್ರು. 15 ದಿವಸ 2 ಬಾರಿ ರಾಷ್ಟ್ರಪತಿ ಭವನಕ್ಕೆ ಗೆಸ್ಟ್ ಆಗಿ ಹೋಗಿದ್ದಾರೆ. ಕರ್ನಾಟಕದಿಂದ ಹೋಗಿರೋ ಏಕೈಕ ವ್ಯಕ್ತಿ ಅಂದ್ರೆ ಆ ಬ್ಯಾಚ್ ಅಲ್ಲಿ ಶ್ರೀ ಗಿರೀಶ್ ಭದ್ರಗೊಂಡ ಅವರು. ಅವ್ರ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ ಗಿರೀಶ್ ಭದ್ರಗೊಂಡ ಅಂತ ಟೈಪ್ ಮಾಡಿದ್ರು ಸಾಕು, ಸಾವಿರಾರು ವಿಡಿಯೋಗಳು ಬರ್ತಾರೆ. ಟೆಟ್ಟಾಕಲ್ ಮಾಡಿದ್ದಾರೆ. ಅವ್ರ ಸಾಧನೆ ಏನಪ್ಪಾ ಅಂದ್ರೆ ಕೃಷಿ ತರಂಗ ಅಂತ ಒಂದು ಸಂಸ್ಥೆ ತರದಿ 100 ತಂತ್ರಜ್ಞಾನನ ರೂಪ ಪಡಿಸಿದ್ದಾರೆ. ಅವ್ರದ್ದೊಂದು ಪ್ರೇರಣಾದಾಯಕ ಸ್ಟೋರಿ. ಯಾಕಂದ್ರೆ ಒಬ್ಬ ಹಳ್ಳಿ ಹುಡುಗ ರಾಷ್ಟ್ರಪತಿ ಭವನಕ್ಕೆ ಹೋಗೋದು ಸುಲಭ ಅಲ್ಲ, ರಾಷ್ಟ್ರಪತಿ ಅವಾರ್ಡ್ ತಗೊಳ್ಳೋದು ಅಂತ ಸಾಧನೆ ಮಾಡಿದ್ದಾರೆ. ಇವತ್ತು ದೂರದ ವಿಜಯಪುರದಿಂದ ಇಲ್ಲಿ ಕಂಡು ಆಗಮಿಸಿದ್ದಾರೆ. ಅವ್ರ ಬಗ್ಗೆ ಬುಕ್ ಕೂಡ ನಾನೇ ಬರ್ತಿದ್ದೀನಿ. ಅವ್ರ ಬಗ್ಗೆ ನೀವು ಮನೆ ಬುಕ್ ಸಿಗುತ್ತೆ, ದಯವಿಟ್ಟು ಓದಿ ಅವ್ರದ್ದೆಲ್ಲ ಸಾಧನೆಗಳು ತಿಳ್ಕೊಬಹುದು. ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಗೂಗಲ್ ಅಲ್ಲಿ ಗಿರೀಶ್ ಭದ್ರವಂತ ಟೈಪ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ಅವರು ಟೆಟ್ಟಾಗಲು ಕೂಡ ಭಾಗವಹಿಸಿದ್ದಾರೆ. ಸೊ TR ಜಯರಾಮನ್ ಅವರ ಬ್ರದರ್ ನಾನು. ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ ಕೊಡ್ತೀನಿ. ಅವರು 1976 ಆಗಸ್ಟ್ 14ರಂದು ಇಂಡಿಯನ್ ಆರ್ಮಿಯಲ್ಲಿ ಸೇರ್ತಾರೆ. ಬೆಂಗಳೂರು ರಿಕ್ರೂಟ್ಮೆಂಟ್. ನೆಕ್ಸ್ಟ್ ಅಹಮದ್ ನಗರ್ನಲ್ಲಿ ಟ್ರೈನಿಂಗ್. ಅದಾದ ನಂತರ ಪಠಾಣ್ಗೆ ಹೋಗ್ತಾರೆ. ಪಠಾಣ್ಕೋಟ್ ಜಮ್ಮು ಕಾಶ್ಮೀರ ಮತ್ತೆ ನಮ್ಮ ಪಂಜಾಬ್ದು ಮಧ್ಯವರ್ತಿ ಹಿಮಾಚಲ್ ಪ್ರದೇಶ 3 ಸ್ಟೇಟ್ ಜಂಕ್ಷನ್ ಅದು ಹಿಂದೆ ಸಾಕಷ್ಟು ಯುದ್ಧಗಳಲ್ಲಿ 3-4 ಯುದ್ಧಗಳು ನಡೆದಾಗ ಇಂಡಿಯಾ ಪಾಕಿಸ್ತಾನಕ್ಕೆ ಅದು ಬಹಳ ಪ್ರಮುಖವಾದ ಅದು ಜಂಕ್ಷನ್. ಅದಕ್ಕೆ ಇಂಡಿಯನ್ ಆರ್ಮಿನಲ್ಲಿ ಒಂದು ಕರೀತಾರೆ ಗೂಸ್ ನೆಕ್ ಅಂತ. ಗೂಸ್ ನೆಕ್ ಹೆಂಗಿದ್ಯೋ ಅದೇ ತರ ಅಲ್ಲಿ ಆ ಜಾಗ ಇರ್ತದೆ. ಫಸ್ಟ್ ಅಟ್ಯಾಕ್ ಆಗೋದು ಅಲ್ಲೇನೆ. ಅಲ್ಲಿಂದ ನೆಕ್ಸ್ಟ್ ಅಮೃತ್ಸರ್ಗೆ ಹೋಗ್ತಾರೆ. ಅಮೃತ್ಸರ್ ಒಂದು 4 ವರ್ಷ ಇರ್ತಾರೆ. ಅಲ್ಲಿ ಇದ್ದಾಗ 1984 ಜೂನ್ 2ರಂದು ಅವಾಗ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವಾಗ ಪಂಜಾಬ್ನಲ್ಲಿ ಬಹಳಷ್ಟು ಉಗ್ರಗಾಮಿಗಳ ಹಾವಳಿ ಮತ್ತೆ ಸಪರೇಟಿಸ್ಟ್ ಇದೆಲ್ಲ ಇರ್ತದೆ. ಅವಾಗ ಇಂದಿರಾ ಗಾಂಧಿ ಅವರು ಇದ್ದಾಗ ಆಪರೇಷನ್ ಬ್ಲೂ ಸ್ಟಾರ್ ಆಗುತ್ತೆ. ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ he was one of the 4 participants.
ತನ್ನ ಜೀವನ ಹಳ್ಳಿ ಜನಗಳಿಗೋಸ್ಕರ ಹಾಗೂ ಸಿಟಿ ಜನಗಳಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ಇವ್ರಿಗೆ NIF ಇಂದ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂದ ಅವಾರ್ಡ್ ಕೂಡ ಬಂದಿದೆ. ಒಂದು 5 ಲಕ್ಷದ ಪ್ರಾಜೆಕ್ಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಇದು ತನ್ನ ಜೀವನನ ಬರೀ ಸಂಶೋಧನೆಗೆ ಮೀಸಲಿಟ್ಟಿದ್ದಾರೆ, ಆದ್ರೆ ವ್ಯವಹಾರಿಕ ಬುದ್ಧಿ ಇಲ್ಲ. ಈ ಕಾರಣದಿಂದ ಅವ್ರ ಎಷ್ಟೋ ಸಂಶೋಧನೆಗಳು ಯಾರ್ಯಾರ ಫಾಲೋ ಆಗಿದೆ. ಬಟ್ ನಾವು ಫಸ್ಟ್ ಟೈಮ್ ನಮ್ಮ NGO ಇಂದ ಅಭಿವೃದ್ಧಿ ಮಾಡಿ ಸಮಾಜಕ್ಕೆ ಕೊಡ್ಬೇಕು ಅನ್ಕೊಂಡು ಇವತ್ತು ಅವ್ರನ್ನ ಕರೆದಿ ನಾವು ಗೌರವ ಸಮರ್ಪಣೆ ಮಾಡ್ತಾ ಇದ್ವಿ. ಅವ್ರಿಗೆ ಒಂದು 10,000 ಸಹಾಯ ತಿಂಡಿ ಕೂಡ ನಾವು ನಮ್ಮ NGO ಇಂದ ಕೊಡ್ತಾ ಇದ್ವಿ. ಈ ಅಮೌಂಟ್ ನಮ್ಮ ಎಲ್ಲ ಡೈರೆಕ್ಟರ್ಗಳು ಹಾಕಿ ಕೊಡಕ್ಕೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ಅವ್ರಿಗೆ ಇವತ್ತು ಮಂಜುನಾಥ್ ಮತ್ತೆ ಶ್ರೀ ಸಿದ್ದರಾಮಯ್ಯ ಅವರಿಗೆ ಎಲ್ಲರೂ ಪರವಾಗಿ ಒಂದು ಸಮಾಜ ಸೇವಾ ರತ್ನ ಪ್ರಶಸ್ತಿನ ಕೊಡ್ತಾ ಇದೀವಿ ಅನ್ನೋದಕ್ಕೆ ಒಂದು ಹೆಮ್ಮೆ ಅನಿಸ್ತದೆ. ಆಮೇಲೆ ಗೊತ್ತಿದೆಯಲ್ಲ ಎಲ್ಲರಿಗೂ ಅವರ ಮಗನವರು. ಸೊ ಅವರ ತಂದೆ ಎಷ್ಟು ಹಾವುಗಳಿರ್ತದೆ ಅದಕ್ಕೆ ಈಕ್ವಲ್ ಆಗಿ ಈ ಸಣ್ಣ ಏಜ್ ನಲ್ಲೇ ಆ ಹಾವುಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಇದಲ್ಲದೆ ಅವರು ಕ್ರೊಕೊಡೈಲ್ ಸಂರಕ್ಷಣೆ ಮಾಡೋದು ಹಾಗೂ ನೈಸರ್ಗಿಕವಾಗಿ ಎಲ್ಲ ಒಂದು ಜೋರ ಶ್ಯಾಮ್ ಅವರ ಧರ್ಮಪತ್ನಿ ಶ್ಯಾಮ್ ಅವರಿಗೆ ಈಗ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಇವರು 1986 ಅಲ್ಲಿ ಇಂಜಿನಿಯರ್ 35 ವರ್ಷಗಳ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಹಳ ದೊಡ್ಡ ಅಚೀವ್ಮೆಂಟ್. ಯೂಶುವಲಿ 17 ರಿಂದ 18 ವರ್ಷ ವರ್ಕ್ ಮಾಡ್ತಾರೆ, ಆದ್ರೆ 36 ವರ್ಷ ನಮ್ಮ ಭಾರತೀಯ ಸೈನ್ಯದಲ್ಲಿ ವರ್ಕ್ ಮಾಡಿರೋದು ನಿಜವಾದ ದೊಡ್ಡ ಅಚೀವ್ಮೆಂಟ್. ಇವ್ರಿಗೆ ನೋಡ್ಬೋದು ಅವಾರ್ಡ್ 2020 ಪದ್ಮಶ್ರೀ ಅವಾರ್ಡ್ 2020 ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ವಿಡಿಯೋ ಈಗ ಆಲ್ರೆಡಿ ಬೆಳಗ್ಗಿಂದ ನೋಡಿದಿರಿ. ಈಗಲೂ ನೀವು ನೋಡ್ತಾ ಇರ್ಬೋದು ಕಣ್ಣಿಂದ. ರಾಷ್ಟ್ರಪತಿ ಅವರಿಂದ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ. ಅವ್ರು ಇವತ್ತು ನಮ್ಮ ವೇದಿಕೆ ಮೇಲೆ ಸೌಭಾಗ್ಯ. ಅವ್ರು ನಿಮ್ಮೆಲ್ಲರಿಗಾಗಿ ಒಂದು ಸುಧರ್ಮ ಪತ್ರಿಕೆ ಮತ್ತು ಕ್ಯಾಲೆಂಡರ್ಗಳನ್ನ ತಂದಿದ್ದಾರೆ. ಇವಾಗ ಮಧ್ಯದಲ್ಲಿ ಊಟ ಟೈಮಲ್ಲಿ ನಿಮ್ಗೆಲ್ಲರಿಗೂ ಪತ್ರಿಕೆ ಮತ್ತು ಕ್ಯಾಲೆಂಡರ್ಗಳನ್ನ ಕೊಡ್ತೀವಿ. ಅವರೇ ಕೊಟ್ಟಿದ್ದಾರೆ ಮೇಡಮ್ ಅವರು. ಶ್ರೀಯುತ ಅಶ್ವಥ್ ಕುಮಾರ್ ಮೇಜರ್ ಸರ್ ಅವರು ಸಾಧನೆ ಬಹಳ ಬಾಯಲ್ಲಿ ಹೇಳಕ್ಕಾಗಲ್ಲ. ದಯವಿಟ್ಟು ನೀವು ನೋಡ್ಬೇಕು. ಅವ್ರು ಭಾರತೀಯ ಸೇವೆ ಸಲ್ಲಿಸೋದಂತಾನೆ. ಆಮೇಲೆ ರಿಟೈರ್ಡ್ ಆದ್ಮೇಲೆ ನಿಜವಾಗ್ಲೂ 106 ಜನಗಳು ಕೆಲಸ ಕೊಟ್ಟಿದ್ದಾರೆ. 14,000 ಕೋಟಿ ವ್ಯವಹಾರನ ಅವರು ಮಾಡಿದ್ದಾರೆ ಅಂದ್ರೆ ಅದು ನಿಜವಾದ ದೊಡ್ಡ ಅಚೀವ್ಮೆಂಟ್. ಅವ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಗೂಗಲ್ ಮಾಡಿದ್ರೆ ಬಹಳ ಖಂಡಿತ ಸಿಗುತ್ತೆ. ಅದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ. ಖಂಡಿತ ಅವ್ರ ಬಗ್ಗೆ ಹೆಚ್ಚು ನಿಮ್ಗೆ ಇಲ್ಲೇ ನೋಡ್ತಾ ಇದ್ದಾರೆ ಅವ್ರು ಏನೇನು ಅಚೀವ್ ಮಾಡಿದ್ದಾರೆ ಅಂತ. ಸೇವೆ ಅಂದ್ರೆ ಸಮಾಜ ಸೇವೆ ಕೂಡ ಮಾಡಿದ್ದಾರೆ. 100 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅಂತವ್ರು ಇವತ್ತು ನಮ್ಮ ವೇದಿಕೆ ಮೇಲೆ ಇರೋದು ನಿಜವಾದ ಸೌಭಾಗ್ಯ ಅಂತ ಅನಿಸ್ತಾ ಇದೆ. ಒಂದು ದಂಪತಿಗಳು ಎಲೆಮರೆ ಹಣ್ಣಿನ ತರ ಸೇವೆ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಟ್ರಸ್ಟ್ ಇದೆ, NGO ಇದೆ. ಇವತ್ತು ದಂಪತಿಗಳಿಗೆ ಸಮಾಜ ಸೇವಾ ರತ್ನ ಅಂತ ಒಟ್ಟಾಗಿ ನಮ್ಮ ಅವಾರ್ಡ್ ಅಲ್ಲಿ ನಾವು ಒಬ್ಬರು ಹಾಕಬಹುದು, 2 ಹೆಸರುಗಳನ್ನು ಹಾಕಿದ್ವಿ. ನಿಜವಾಗ್ಲೂ ಸಾಧನೆಗಳನ್ನ ಅಂದ್ರೆ ಅದನ್ನ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಇವತ್ತು ನಿಮ್ ಮುಂದೆ ಇದ್ದಾರೆ. ದಂಪತಿಗಳಿಗೆ ಸಮಾಜ ಸೇವಾ ರತ್ನ ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದೀವಿ. ನಿಜವಾಗ್ಲೂ ಅದೊಂದು ಹೆಮ್ಮೆ ವಿಷಯ. ಅವ್ರಿಗೆ ಅನೇಕ ಪ್ರಶಸ್ತಿ ಬಂದಿದ್ದಾರೆ. ನೀವು ಟಿವಿ ಮಾಧ್ಯಮಗಳಲ್ಲಿ ಕೂಡ ಅನೇಕ ಪ್ರಶಸ್ತಿ ಕೂಡ ಅವ್ರಿಗೆ ಲಭಿಸಿದೆ. ಎನ್ ಕೇಶವಮೂರ್ತಿ ಅವರಿಗೆ ನಮ್ಮ NGO ದಿಂದ ಒಂದು ಪುಟ್ಟ ಸನ್ಮಾನ, ಸಮಾಜ ಸೇವಾ ರತ್ನ. ಅವ್ರಿಗೆ ಅಪಾರ ಶ್ರೋತೃ ಬಳಗ ಇದೆ. ಕೇಶವಮೂರ್ತಿ ಅವ್ರು ಧ್ವನಿ ಕೇಳ್ಬೇಕಂತ ಎಷ್ಟೋ ಜನ ರೇಡಿಯೋ ಮಾಡ್ತಾರೆ. ಒಟ್ಟು 6 ಲಕ್ಷ ಜನ ರೇಡಿಯೋ ಕೇಳ್ತಾರೆ. ಒಟ್ಟು 8 ಡಿಸ್ಟ್ರಿಕ್ಟ್ ರೈತರಿಂದ. ಅಲ್ಲಿ ಹೆಚ್ಚು ಕಡಿಮೆ ಕೇಳದೆ ನಮ್ಮ ಮೇಜರ್ ಆಗಿ ಕೇಶವಮೂರ್ತಿ ಅವ್ರ ವಾಯ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಕೃಷಿ ರಂಗದಲ್ಲಿ ಅವರು ಅದ್ಭುತವಾದ ಸೇವೆ ಮಾಡಿದ್ದಾರೆ. ಮಾಡ್ತಾರೆ. ಈ ಸದ್ಯ ಅವ್ರಿಗೆ ಗುರುತಿಸಿ ಒಂದು, ಯಾಕಂದ್ರೆ ನಮ್ಮ ಹಳ್ಳಿ ರೈತರ ಮಗ 4 ಜನ ಕೆಲಸ ಕೊಟ್ಟಿದ್ದಾರೆ. 106 ಜನಕ್ಕೆ ಅಡಿಗೆ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕಾಯಕ ರತ್ನ ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದೀವಿ.
ಶ್ರೀಮತಿ ಆರ್ ಲೋಕೇಶ್ವರಿ ಅವರು, ಮೈಸೂರು ಆಕಾಶವಾಣಿ. ನಾವೆಲ್ಲ ಅವ್ರ ಸೋದರ ಧ್ವನಿ ಕೇಳ್ತೀವಿ, ಬಟ್ ಇವತ್ತು ಅವ್ರನ್ನೆಲ್ಲ ಕಣ್ಮುಂದೆ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ ಕೆಲವೊಂದು ಪರಿಚಯ ಆಗಲಿ. ಅವ್ರು ಮಾಡಿದ ಸೇವೆಗೆ ಒಂದು ಸಮಾಜ ಸೇವರತ್ನ ಅಂತ ಪ್ರಶಸ್ತಿ ನಾವು ನೀಡಕ್ಕೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರ ಸನ್ಮಾನ ಮಾಡ್ತಾ ಇರೋದು ಹೆಮ್ಮೆ ವಿಷಯ. ಹಾಗೆ ನಿಮ್ಮೆಲ್ಲರ ಮುಂದೆ ಒಂದು ಸಮಾಜ ಸೇವರತ್ನ. ಯಾಕಂದ್ರೆ ಇವರು ಎಲೆಮರೆ ಹೆಣ್ಣಂಗೆ ನೂರಾರು ವಿದ್ಯಾರ್ಥಿಗಳು ಓದಕ್ಕೆ ಸಹಾಯ ಮಾಡ್ತಾ ಇದಾರೆ, ಎಲ್ಲಿ ಹೇಳ್ಕೊಳ್ಳಲ್ಲ. ಹಾಗೆ ರೈತರುಗಳಿಗೂ ಕೂಡ ಸಹಾಯ ಮಾಡ್ತಾ ಇದಾರೆ, ಕೂಡ ಒಂದು 30 ಎಕರೆ ಕೃಷಿ ಕೂಡ ಮಾಡ್ತಾ ಇದಾರೆ. ಇವತ್ತು ನಿಮ್ಮೆಲ್ಲರ ಮುಂದೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಆಯ್ತಾ? ಹೌದು.